ಮುಳಬಾಗಿಲಿನ ದೇವಮೂಲೆಯಲ್ಲಿ ಇರ್ತಕ್ಕಂಥ ಬೈರ್ಕೂರು ಹೋಬಳಿಯಲ್ಲಿ ಮೊದಲು ಸತತವಾಗಿ ಯಾವುದೇ ಒಂದು ಎಲೆಕ್ಷನ್ ಬಂದರೆ ಇದೇ ಕ್ಷೇತ್ರದಲ್ಲಿ ನಮ್ಮ ಸ್ನೇಹಿತರಾಗ್ತಕ್ಕಂಥ ಸರಾಯಿ ಕೃಷ್ಣಪ್ಪನವರು ಯಾವಾಗಲೂ ಇಲ್ಲಿ ಅರೇಂಜ್ ಮಾಡಿ ಎಲ್ಲ ಲೀಡರ್ಗಳನ್ನು ಎಲ್ಲ ತಾಲೂಕು ಮಟ್ಟದಲ್ಲಿ ಈ ಹೋಬಳಿ ಮಟ್ಟದಲ್ಲಿ ಇಲ್ಲಿ ಸೇರಿಸಿ ಈ ಭಾಗದಲ್ಲಿ ನಾವು ಪ್ರಾರಂಭ ಮಾಡಿದ್ರೆ ಇಡೀ ತಾಲೂಕಿನಲ್ಲಿ ನಾವು ಜಯಶೀಲರಾಗತಕ್ಕಂಥ ಒಂದು ಕ್ಷೇತ್ರ ಇದು. ಇವತ್ತು ಅದೇ ರೀತಿಯಾಗಿ ನಮ್ಮ ಮುಖಂಡರುಗಳು ಮತ್ತು ಮುಂದಿನ ಅಭ್ಯರ್ಥಿ ಆಗತಕ್ಕಂಥ ನಮ್ಮ ಆದಿನಾರಾಯಣವರು ಅವರ ಯೋಚನೆಯಂತೆ ಎಲ್ಲ ಹೆಣ್ಣುಮಕ್ಕಳು ಅವರು ತವರು ಮನೆಗಳಲ್ಲಿ ಅರಿಶಿನ ಕುಂಕ ಕೊಡ್ತಾ ಇದ್ರು. ಅದೇ ರೀತಿಯಾಗಿ ನಾನು ಇಡೀ ಒಂದು 9 ಪಂಚಾಯಿತಿ ಹೆಣ್ಣು ಮಕ್ಕಳ ನಮ್ಮ ಚಿಕ್ಕವರಿಗೆ ಅಣ್ಣ, ಇನ್ನು ಸ್ವಲ್ಪ ದೊಡ್ಡವರಿಗೆ ತಮ್ಮನ ರೀತಿಯಾಗಿ, ಇನ್ನ ದೊಡ್ಡವರಿಗೆ ಮಗನ ರೀತಿಯಾಗಿ ಅವರು ಇವತ್ತು ಈ ಕಾರ್ಯಕ್ರಮನ ಇಲ್ಲಿ ಅರಿಶಿನ ಕುಂಕ ಕೊಟ್ಟು ಹೆಣ್ಣು ಮಕ್ಕಳಿಗೆ ಅವರಿಂದ ನಾನು ಆಶೀರ್ವಾದ ಪಡ್ಕೋಬೇಕನ್ನೋ ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಅವರು ಏರ್ಪಾಟ ಮಾಡಿದ್ದಾರೆ. ಇದೇ ರೀತಿಯಾಗಿ ನೆಕ್ಸ್ಟ್ ಫೈನಲ್ ಈಗ 9 ಅಂದ್ರಾಗ ಇನ್ನು 3 ಫಂಕ್ಷನ್ ಆದ್ಮೇಲೆ ಈ ಕಾರ್ಯಕ್ರಮಗಳು ಫೈನಲ್ಲು ನಮ್ಮ ಕಪ್ಪಲಮಡುಗು ಪಂಚಾಯತಿಯಲ್ಲಿ ಇರ್ತಕ್ಕಂಥ MG6 ಮಾರ್ಕೆಟ್ ಅಲ್ಲಿ ಇಡೀ ತಾಲೂಕಿನ ಎಲ್ಲ ನಮ್ಮ ಹೆಣ್ಣುಮಕ್ಕಳು ಅಕ್ಕ ತಂಗಿಯರನ್ನ ಸೇರಿಸಿ ಅವರಿಗೆ ಈ ಹೆಣ್ಣು ಮಕ್ಕಳ ಕಾರ್ಯಕ್ರಮ ಅಂದ್ರೆ ರಾಷ್ಟ್ರೀಯ ಹಬ್ಬ ರೀತಿ ಸುಮಂಗಲಿದು ಅಂತ ಆವತ್ತು ಎಲ್ರಿಗೂ ಗೊತ್ತಾಗಬೇಕನ್ನೋ ದೃಷ್ಟಿಯಿಂದ ಆ ಕಾರ್ಯಕ್ರಮ ಅಲ್ಲಿ ದೊಡ್ಡದಾಗಿ ಏರ್ಪಾಟು ಮಾಡಿ ಎಲ್ರಿಗೂ ಗೊತ್ತಾಗಬೇಕನ್ನೋ ದೃಷ್ಟಿಯಿಂದ ಅವರು ಫೈನಲ್ ಇಟ್ಕೊಂಡಿದ್ದಾರೆ. ಈಗ ಈ 9 ನಮ್ಮ ಪಂಚಾಯತ್ಗಳಿಂದ ನಮ್ಮ ಅಕ್ಕ ತಂಗಿಯರು ಬಂದಿರತಕ್ಕಂಥ ನೋಡಿದ್ರೆ ಕಷ್ಟಪಟ್ಟು ಒಂದೊಂದು ಪಂಚಾಯತಿಯಿಂದ 100-150 ಜನಕ್ಕೆ ಮೇಲ್ಪಟ್ಟು ಬಂದಿದ್ದಾರೆ. ಅದೇ ರೀತಿಯಾಗಿ ಮುಂದಿನ ಒಂದು ಇದಕ್ಕೆ ಸುಮಾರು ಒಬ್ಬೊಬ್ಬರು ಒಂದು ಪಂಚಾಯತಿಯಿಂದ 1000 ಜನಕ್ಕೆ ಮೇಲ್ಪಟ್ಟು ಬರಬೇಕನ್ನೋ ದೃಷ್ಟಿಯಿಂದ ನಾವು ಯೋಚನೆ ಮಾಡಿದ್ದೇವೆ. ಆವಾಗ 10-15 ಸಾವಿರ ಅಂತ ಹೇಳಿದ್ರು. ಅದು ಆಗಲ್ಲ, ಬೇಡ ಅಂತೇಳಿ ಇದಕ್ಕೆ ರೂವಾರಿಯಾಗಿ ನಮ್ಮ ಲೀಡರ್ಗಳು, ಮುಖ್ಯಸ್ಥರು ಮತ್ತೆ ಕೊತ್ತೂರು ಮಂಜುನಾಥ್ ಅವರು ನೀವು ಹೋಬಳಿ ಮಟ್ಟ ಮಾಡ್ಕೊಂಡು ಬಂದು ಆಮೇಲೆ ಫೈನಲ್ ಅಲ್ಲಿ ಇದು ಮಾಡಿ ಅಂತ ಅವರ ಭರವಸೆಯಿಂದ ನಾವು ಇದನ್ನು ಮಾಡಿದ್ದೇವೆ. ದಯವಿಟ್ಟು ಎಲ್ಲರೂ ಇದೇ ರೀತಿಯಾಗಿ ಮುಂದೆ ದಿನಗಳಲ್ಲಿ ಎಲ್ಲರೂ ಸೇರಬೇಕು, ನಮಗೆ ಆದಿನಾರಾಯಣ ಅವರಿಗೆ ಆಶೀರ್ವಾದ ಕೊಡಬೇಕು ಅಂತ 2 ಮಾತು ಹೇಳಿ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಧನ್ಯವಾದಗಳು.